ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳುವ ವಿಷಯ ಅಂತಂದರೆ, ನಿಮಗೆ ಇಷ್ಟ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಬೇಸರ ಆದರೆ ಆಗಬಹುದು. ನಾನು ಹೇಳಿದ್ದು ಬೇಸರ ಆದರೆ ಸ್ಕಿಪ್ ಮಾಡಿ, ಇಷ್ಟ ಆದರೆ ನೋಡಿ. ನೋಡಿ, ನಾನೊಂದು ಹೇಳ್ತೇನೆ. ಒಂದು ಕಡೆಯಲ್ಲಿ ಫ್ರೂಟ್ಸ್ ಅಂಗಡಿ ಉಂಟು, ಇನ್ನೊಂದು ಕಡೆಯಲ್ಲಿ ಎದುರುಗಡೆಯಲ್ಲಿ ಒಂದು ಪಿಜ್ಜಾ ಹಟ್ ಉಂಟು ಅಂತ ಹೇಳಿ, ಇಲ್ಲದಿದ್ರೆ ಒಂದು ಡಾಮಿನೋಸ್ ಉಂಟು ಅಂತ ಎಣಿಸಿ. ಈಗ ಒಂದು ಫ್ರೂಟ್ಸ್ ಇದೆ, ಈಗ ನಾನು ಅದರಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಕೆಲಸ ಮಾಡುವ ಎಂತ ಮಾಡಿ ಕಸ್ಟಮರ್ ಅನ್ನು ಕರಿಬೇಕು, ಬನ್ನಿ 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 ಎಂತ ಬೇಕು ತಗೊಂಡು ಬನ್ನಿ ಅಂತ ಹೇಳ್ಬೇಕು. ಎದುರುಗಡೆಯಲ್ಲಿ ಒಂದು ಡಾಮಿನೋಸ್ ಅಥವಾ ಪಿಜ್ಜಾ ಹಟ್ ಉಂಟು, ಅಲ್ಲಿಗೆ ಜನರು ಎಂತ ಕರಿಬೇಕಂತೆಲ್ಲ, ಓಪನ್ ಇಲ್ಲದಿದ್ದರೂ ಕೂಡ ವೆಯ್ಟ್ ಮಾಡ್ತಾರೆ. ಓಪನ್ ಆದಮೇಲೆ ಒಳಗೆ ಹೋಗ್ತಾರೆ, ಅದು ಬೇರೆ ವಿಷಯ. ಈಗ ಡಾಮಿನೋಸಲ್ಲಿ ಒಂದು ಪಿಜ್ಜಾಗೆ ಒಂದು 500ಕ್ಕಿಂತ ಮೇಲೆ ಉಂಟು, 500ಕ್ಕಿಂತ ಡಬಲ್. ಅದೇ ಫ್ರೂಟ್ಸ್ ಅಂಗಡಿಯಲ್ಲಿ ಒಂದು ದಾಳಿಂಬೆ ರೇಟ್ ಒಂದು 250 ರೂಪಾಯಿ. ಈಗ ಅವ್ರು ಹೇಳ್ತಾರೆ, ಕಸ್ಟಮರ್ ನಮ್ಮ ಹತ್ರ ಬಂದು, ನನಗೆ ದಾಳಿಂಬೆದು ರೇಟ್ 200ಕ್ಕೆ ಮಾಡಿ ಕೊಡಬೇಕು ನಾವು ಹೇಳ್ತೇವೆ. ನಮಗೆ ಸಿಗುದೇ ಒಂದು 200 ರೂಪಾಯಿ, 220 ಮಾಡಿ ಕೊಡ್ತೇವೆ ಅಂತ ಹೇಳ್ತೇವೆ. ಬೇಡ 210 ಮಾಡಿ ಕೊಡ್ತೇವೆ ಅಂತ ಹೇಳ್ತೇವೆ, 210 ಮಾಡಿ ಕೊಡ್ತೇವೆ. ಆಮೇಲೆ ನೋಡಿ ತಗೊಂಡು ಹೇಳ್ತಾರೆ, ತುಂಬ ಜಾಸ್ತಿ ಆಯ್ತು ರೇಟು, ಎಂತ ಇದು ಫ್ರೂಟ್ಸ್ ಇದು ರೇಟಾ, ಫ್ರೂಟ್ಸ್ ತಿನ್ನಲಿಕ್ಕೇನೆ ಇಲ್ವಾ ಅಂತ ಹೇಳ್ತಾರೆ. ಈಗ ಅದೇ ರೇಟ್, ಅದಕ್ಕಿಂತ ಡಬಲ್ ರೇಟ್ ಡಾಮಿನೋಸಲ್ಲೂ ಪಿಜ್ಜಾ ಹಟ್ಟಲ್ಲಿ ಉಂಟು. ಆದರೂ ಕೂಡ ಕಸ್ಟಮರ್ಸ್ ಹೋಗ್ತಾರೆ ಒಳಗೆ, ಕರೀಲಿಲ್ಲ ಎಂತ ಇಲ್ಲ, ಹೋಗ್ತಾರೆ, ಇಚ್ಛೆಯ ಪ್ರಕಾರ ಹೋಗ್ತಾರೆ. ಅವರ ಹೋದಾದ್ಮೇಲೆ ಅಲ್ಲಿ ಅವರು ಹೋಗಿ ಇವರ ಹತ್ರ ಕೇಳ್ತಾರ, ನಮ್ಮ ಕುಕ್ ಹತ್ರ ಎದುರಲ್ಲಿ ಇರ್ತಾರೆ, ಅವ್ರ ಹತ್ರ ಕೇಳ್ತಾರ, ನನಗೆ ಪಿಜ್ಜಾದು ರೇಟ್ 250ಕ್ಕೆ ಮಾಡಿ ಕೊಡ್ಬೇಕು, 500ರಲ್ಲಿ ಉಂಟು 250 ಮಾಡಿ ಕೊಡ್ಬೇಕು, ಬೇಡ 500ರಲ್ಲಿ ಉಂಟು 450ಕ್ಕೆ ಮಾಡಿ ಕೊಡ್ಬೇಕು ಅಂತ ಹೇಳ್ತಾರೆ. ಇಲ್ಲ, ಹೇಳುದಿಲ್ಲ. ಯಾಕೆ? ಅದು ಡಿಮ್ಯಾಂಡ್. ಅಂದರೆ ನೋಡಿ, ಫ್ರೂಟ್ಸಿಗೆ ಇದ್ದ ಡಿಮ್ಯಾಂಡ್ ಮತ್ತು ಪಿಜ್ಜಾಗೆ ಇದ್ದ ಡಿಮ್ಯಾಂಡ್ ಉಂಟು. ಅಂದರೆ ಒಳ್ಳೆಯ ವಸ್ತುವಿಗೆ ಡಿಮ್ಯಾಂಡ್ ಕಡಿಮೆ, ಅದೇ ಜಂಕ್ ಫುಡ್ ಆಗಲಿ ಯಾವುದಾದ್ರೂ ಇದ್ದರೆ ಅದಕ್ಕೆ ಜಾಸ್ತಿ ಡಿಮ್ಯಾಂಡ್. ಈಗ ನಾನು ಸಹ ತಿನ್ನುವುದಿಲ್ಲ ಅಂತ ಹೇಳುದಿಲ್ಲ, ತಿಂತೇನೆ, ಅಪರೂಪಕ್ಕೊಮ್ಮೆ ತಿಂತೇನೆ. ಹೊರಗೆ ಹೊಡೋದು, ನಿಮ್ಮ ಮೊನ್ನೆ ವೀಡಿಯೋಲ್ಲಿ ಹೇಳ್ಬೋದು, ನಾವು ತಿಂತೇವೆ, ಹೊರಗಡೆ ಹೋದ್ರೆ ನಾನು ಸಹ ತಿಂತೇನೆ, ತಿನ್ನುವುದಿಲ್ಲ ಅಂತಲ್ಲ. ಫ್ರೂಟ್ಸ್ ಕೂಡ ತಿನ್ನಬೇಕಲ್ಲ ನಾವು. ಈಗ ಅದಕ್ಕೆ ರೇಟ್ ಜಾಸ್ತಿ, ಫ್ರೂಟ್ಸ್ಗೆ ರೇಟ್ ಜಾಸ್ತಿ ಆದರೆ ನಾವು ರೇಟ್ ಕಡಿಮೆ ಮಾಡಿ ಒಳ್ಳೇದಿರಬೇಕು, ಒಳ್ಳೆ ಹೆಕ್ಕಿ ತೆಗಿತೇವೆ. ಅದೇ ಪಿಜ್ಜಾದಲ್ಲಿ ಹುಳ ಬಿಡಿ ಎಂತಾದ್ರೂ ಬಿದ್ದಿದ್ರು ಕೂಡ ಆಗ್ತದೆ, ನಮ್ಗೆ ಗೊತ್ತೇ ಆಗೋದಿಲ್ಲ, ತಿಂತೇವೆ ನಾವು. ಅದು ಕೂಡ ಮಾಡುದು ಮೈದಾದಲ್ಲಿ, ಚೀಪ್ ರೇಟಲ್ಲಿ. ಟಾಪಿಂಗ್ಸ್ ಎಂತ ಆಗ್ತಾರೆ ಅಂತ ಗೊತ್ತಿಲ್ಲ, ನೋಡಲಿಲ್ಲ, ಎದುರಲ್ಲಿ ಗೊತ್ತಿಲ್ಲ. ಇದು ನೇಚರಲ್ಲಿ ಆದದ್ದು ಬೇಡ. ನೇಚರಲ್ಲಿ ಖುದ್ದಾಗಿ ಆಗ್ತದೆ, ಮರದಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗ್ತದೆ. ಅದರಲ್ಲಿ ಹುಳ ಇದ್ರೆ ಒಂದು ಇದು ಆಗ್ತದೆ, ಅಂದರೆ ಯಬ್ಬ ಎಂತ ಹಾಳಾದದ್ದೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೆಕ್ಕಿದ್ದು ನಾವೇ, ನೋಡಿದ್ದು ನಾವೇ, ಮನೆಗೆ ಹೋದ್ಮೇಲೆ ನಮಗೆ ಬೈಯೋದು. ಅಂದರೆ ಕೆಲಸ ಅವನು ಹೆಕ್ಕಿ ಕೊಟ್ಟಿದ್ದಾನೆ ಮರೆ, ಹಾಳಾಗಿ ಹೋಗಿದೆ ಅಂತ. ಅದೇ ಪಿಜ್ಜಾದಲ್ಲಿ ಆಗಲಿ ಅವತ್ತು ತಂದು ಕೊಟ್ಟ ಅವನಿಗೆ ಸಹ ಬೈಯೋದಿಲ್ಲ. ಯಾಕೆ? ಎಂಥದ್ದು ಚೇಂಜ್ ಆದರೂ ಪರವಾಗಿಲ್ಲ, ನನಗೆ ಸಿಕ್ಕಿದ್ದಲ್ಲ ಅಷ್ಟು ಸಾಕು. ನೋಡಿ ಮೆಂಟಾಲಿಟಿ ನೋಡಿ ಅಂತ ಮನುಷ್ಯನಿಗೆ. ಪಿಜ್ಜಾ ಮತ್ತು ಪಿಜ್ಜಾ ಮತ್ತು ಫ್ರೂಟ್ಸ್ಗೆ ಆಗುವಂಥ ಮೆಂಟಾಲಿಟಿ ಇದು, ಅಥವಾ ತರಕಾರಿ ಅಥವಾ ಮೀನಿಗೆ ಆಗ್ಬೋದು, ಅಥವಾ ಕೋಳಿಗೆ ಆಗ್ಬೋದು. ತರಕಾರಿಗೆ ರೇಟ್ ಜಾಸ್ತಿ ಆದರೆ ತಲೆ ಜಜ್ಕೊಳ್ತಾರೆ, ಎಂತ ತರಕಾರಿಗೆ ರೇಟ್ ಆಗುತ್ತೆ ಮಾರೆ ಅಂತ. ಅದೇ ಇದಕ್ಕೆ ರೇಟ್ ಆದರೆ, ನಮ್ಮ ಮೀನಿಗೆ ರೇಟ್ ಆದರೂ ತಗೊಳ್ತಾರೆ, ಎಷ್ಟು ರೇಟ್ ಆದರೂ ತಗೊಳ್ತಾರೆ, ಎಷ್ಟು ದೊಡ್ಡ ಮೀನಾದರೂ ಪರವಾಗಿಲ್ಲ ತಗೊಳ್ತಾರೆ. ನಾನು ಹೇಳುವಂಥ ಜನರ ಮೆಂಟಾಲಿಟಿ ಹೇಳುವಂಥ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇಸರ ಆದರೆ ಸ್ಕಿಪ್ ಮಾಡಿ. ನಾನು ಹೇಳುವಂಥದ್ದು, ನಾನು ರೀಲ್ ಆಗಿ ಹೇಳಿದ್ನ ನೀವೇ ಕಮೆಂಟ್ ಮಾಡಿ. ರಿಯಲ್ ಆದರೆ ರಿಯಲ್ ಅಂತ ಹೇಳಿ ಕಮೆಂಟ್ ಮಾಡಿ. ರೀಲ್ ಅಂತ ಹೇಳಿ ರೀಲ್ಗೋಸ್ಕರ ನಾನು ಮಾಡಿದ್ದು, ಹೇಳುವುದೆಲ್ಲ ಲಾಟ್ ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ಬೇಸರ ರಿಯಲ್ ಅಥವಾ ರೀಲ್. ಇಷ್ಟ ಆದರೆ ಇಷ್ಟ ಹೇಳಲಿಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗುವ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.